ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ಇವತ್ತು ಸೋಮವಾರ ಹಾಗೆ ಮಂಗಳವಾರದ ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗೀಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಸಬ್ಬಕ್ಕಿ ಸಂಡಿಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬ ಸುಲಭ ಮಾಡ್ಕೊಳ್ಳೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ನಿಮ್ಮ ಜೊತೆ ಅರ್ಧ kg ಅಳತೆನಲ್ಲಿ ಸಬ್ಬಕ್ಕಿ ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 250 ಗ್ರಾಮ್ ಅಳತೆನಲ್ಲಿ 2 ಕಪ್ ಅಷ್ಟು ಸಬ್ಬಕ್ಕಿನ ಚೆನ್ನಾಗಿ ಒಂದು 3 ಸಾರಿ ಚೆನ್ನಾಗಿ ತೊಳೆದು ಒಂದು 5 ಗಂಟೆ ಕಾಲ ನೆನೆಸಿಡ್ತಾ ಇದ್ದೀನಿ. ಅರ್ಧ ಲೀಟ್ರಷ್ಟು ನೀರು ಹಾಕಿ ಈಗ ಇದನ್ನು ನಾನೊಂದು 5 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಈಗ 5 ಗಂಟೆ ಆಗಿದೆ ನೋಡಿ. ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ. ಮುಟ್ಟಿದ್ರೆ ಎಲ್ಲ ಕರ್ಗೋಗ್ತಿದೆ ಕೈಯಿಂದ. ಈಗ ಇದನ್ನು ಒಂದು ದಪ್ಪ ತಳ ಇರುವಂಥ ಪಾತ್ರೆ ತೊಗೋಬೇಕು. ಸಬ್ಬಕ್ಕಿ ಯಾವಾಗಲೂ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ದಿದ್ರೆ ತಳ ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಈಗ ನಾನು ಸಬ್ಬಕ್ಕಿನ ನೆನೆಸೋವಾಗ ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೆ, 500 ml ಅಷ್ಟು. ಈಗ ನಾನು ಮತ್ತೆ 1.5 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ kg ಸಬ್ಬಕ್ಕಿಗೆ 2 ಲೀಟ್ರ್ ನೀರು ಬೇಕಾಗತ್ತೆ. 2 ಲೀಟ್ರ್ ನೀರಿದ್ರೆ ಕರೆಕ್ಟಾಗಿರುವಂಥ ಅಳತೆ ಇರುತ್ತೆ. ತುಂಬ ತೆಳುವಾಗೋದ್ರೂ ಅಷ್ಟು ಸರಿಗೆ ಬರಲ್ಲ. ಈಗ ಸಬ್ಬಕ್ಕಿನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಸಬ್ಬಕ್ಕಿ ನೆಂದಿರೋದ್ರಿಂದ ಒಂದು 15ರಿಂದ 20 ನಿಮಿಷದ ಒಳಗಡೆ ಸಬ್ಬಕ್ಕಿ ಸಂಡಿಗೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ತುಂಬ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಕರಗೋಗಿದೆ. ಗ್ಲಾಸ್ ಥರ ಕಾಣಿಸ್ತಾ ಇದೆ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಸಬ್ಬಕ್ಕಿ ಅಂತೂ ಚೆನ್ನಾಗಿ ಬೆಂದೋಗಿದೆ, ನೀವೇ ನೋಡ್ಬೋದು. ಗ್ಲಾಸ್ ಥರ ಕಾಣಿಸ್ತಾ ಇದೆ ನೋಡಿ. ಈ ಥರ ಗ್ಲಾಸ್ ಥರ ಕಾಣಿಸ್ತಾ ಇದೆ ಅಂದರೆ ಸಬ್ಬಕ್ಕಿ ಆಗಿದೆ ಅಂತ ಹೇಳಿ. ಅದರಲ್ಲಿ ಸ್ವಲ್ಪ ವೈಟ್ ಏನಾದರೂ ಇತ್ತು ಅಂದರೆ ಇನ್ನೂ ಆಗಬೇಕು ಅಂತ ಹೇಳಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಂಡಿಗೆ ಎಲ್ಲ ರೆಡಿ ಆಗಿದೆ. ಇನ್ನೊಂದು 2 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇದು ಸರಿಯಾಗಿರುವಂಥ ಹದದಲ್ಲಿದೆ. ಈಗ ತುಂಬ ತೆಳುವಾಗೋಯ್ತು, ನೀರು ಜಾಸ್ತಿ ಆಗೋಯ್ತು ಅಂದರೆ ಸ್ವಲ್ಪ ತೆಳುವಾಗ್ಬಿಡುತ್ತೆ. ಈ ಹದದಲ್ಲಿ ಇರಬೇಕಾಗತ್ತೆ. ಸಂಡಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತಾಗ. ಈಗ ನೋಡಿ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ. ಈಗ ಸ್ವಲ್ಪ ಇದು ತಣ್ಣಗಾದಮೇಲೆ ಸಬ್ಬಕ್ಕಿ ಸಂಡಿಗೆನ ಹಾಕ್ಕೋಬೇಕಾಗತ್ತೆ. ಇದು ಇವಾಗ ತುಂಬ ಬಿಸಿ ಇರೋದ್ರಿಂದ ಈಗಲೇ ಹಾಕಲ್ಲ. ಈಗ ಇದು ತಣ್ಣಗಾಗಿದೆ. ಸೊ ಈಗ ಸಂಡಿಗೆ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸಂಡಿಗೆ ಮಾಡಿಕೊಂಡು ಒಂದು 3/4 ಗಂಟೆಯಿಂದ 1 ಗಂಟೆ ಬಿಡಿ, ತುಂಬ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಬಿಟ್ಕೋಬೇಕು. ಈಗಂತೂ ತುಂಬಾ ಬಿಸಿಲಿರೋದ್ರಿಂದ ಬೇಗ ಅಂದರೆ 2 ದಿನಕ್ಕೆ ಸಂಡಿಗೆ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಪಂಚೆ ಮೇಲೆ ಸಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಪಂಚೆ ಮೇಲೆ ಹಾಕ್ಕೊಳ್ಳೋದ್ರಿಂದ ತುಂಬ ಸುಲಭ ತೆಗೆಯೋದು, ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ kg ಸಬ್ಬಕ್ಕಿಗೆ 40ರಿಂದ 50ರಷ್ಟು ಸಂಡಿಗೆ ಬರುತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಿರೋದ್ರಿಂದ ಅದೇ 40ರಿಂದ 50ರಷ್ಟು ಬರ್ಬೋದು. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡ್ರೆ 60 ಸಂಡಿಗೆ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಈಗ ನೋಡಿ ಒಂದೊಂದೇ ಸಂಡಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಬಿಸಿಲಿದೆ ಅಂದರೆ ನಿಜವಾಗ್ಲೂ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಸಂಡಿಗೆ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ನೀವು ನೋಡ್ಬೋದು. ಇದು ಎಲ್ಲ ಆದಮೇಲೆ ತುಂಬ ಕರ್ಗೋಗ್ಬಿಡುತ್ತೆ. ತುಂಬಾ ಒಂಥರ ಗ್ಲಾಸ್ ಥರ ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸಂಡಿಗೆನ ಸುಮಾರು ವೆರೈಟಿ ಆಫ್ ಸಂಡಿಗೆ ಮಾಡ್ಕೋಬೋದು. ಅದರಲ್ಲಿ ಒಂದು ವಿಧಾನ ಅಷ್ಟೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಂದರೆ ಅರ್ಧ kgಗೆ ಮರಿದಿರ 2 ಲೀಟ್ರ್ ನೀರು ಹಾಕ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಂದರೆ ನೀರನ್ನು ಹಾಗೆ ಹೆಚ್ಚಿಸ್ಕೊಳ್ಳಿ. ಮುಂದೆ ಹೋಗ್ತಾ ನಾನು ಇನ್ನೂ ಸುಮಾರು ವೆರೈಟಿ ಆಫ್ ಸಂಡಿಗೆ ತೋರಿಸ್ತೀನಿ. ಈಗಂತೂ ಸುಮಾರು ಜನ ಸಂಡಿಗೆಗಳನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಬಟ್ ಇದೆಲ್ಲ ನಾವು ಒಂದು ಸಾರಿ ಮಾಡ್ಕೊಂಡು ಇಟ್ಕೊಂಡ್ರೆ ವರ್ಷ ಪೂರ್ತಿ ಬರುತ್ತೆ. ಸೊ ಬೇಸಿಗೆ ಮುಗಿಯೋದ್ರೊಳಗಡೆ ಎಷ್ಟಾಗುತ್ತೋ ಅಷ್ಟು ಸಂಡಿಗೆಗಳನ್ನ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಈಗ ಸಂಡಿಗೆನೆಲ್ಲ ಬಿಟ್ಟಾಯಿತು. ಈಗ ಕೆಳಗಡೆ ಬಂದಿದ್ದೀನಿ ಮನೆ ಕೆಲಸನೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ. ಈಗಂತೂ ಬೇಸಿಗೆ ಬಿಸಿಲು ಎಷ್ಟಿದೆ ಅಂದರೆ ತುಂಬ ಜಾಸ್ತಿ ಆಗೋಗಿದೆ. ಇನ್ನು ಬರೋ ತಿಂಗಳೆಲ್ಲ ಹೆಂಗೋ ಗತಿ ಗೊತ್ತಿಲ್ಲ. ಕೆಲವೊಂದು ಗಿಡಗಳಿಗೆ ನಾನು ದಿನ ಬಿಟ್ಟು ದಿನ ನೀರು ಹಾಕ್ತೀನಿ, ಕೆಲವೊಂದು ಗಿಡಕ್ಕೆ ಪ್ರತಿದಿನ ನೀರು ಹಾಕ್ತೀನಿ. ಬೇಗ ಬಾಡೋಗುತ್ತೆ. ತುಂಬಾ ಗಿಡಗಳೆಲ್ಲ ಬಾಡೋದಂಗೆ ಆಗ್ಬಿಟ್ಟಿರುತ್ತೆ, ಅಷ್ಟು ಬಿಸಿಲಿದೆ. ಮಧ್ಯಾಹ್ನದ ಹೊತ್ತಂತೂ ನಿಜವಾಗ್ಲೂ ಈಚೆ ಕಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ಹಾಗಾಗೋಗಿದೆ.
ತುಂಬ ವಿಪರೀತ ಬಿಸಿಲಾಗೋಗಿದೆ. ಆದಷ್ಟು ಮಜ್ಜಿಗೆಗಳನ್ನ ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು. ನೀರನ್ನು ಹೆಚ್ಚಾಗಿ ಕುಡಿಬೇಕಾಗತ್ತೆ. ಈಗಂತೂ ಹೊಟ್ಟೆ ಹಸಿವು ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ಲಿಕ್ವಿಡ್ ಮೇಲೆ ಜಾಸ್ತಿ ಡಿಪೆಂಡ್ ಆಗೋ ಹಾಗಾಗೋಗಿದೆ. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದೆ. ದಿನ ಈ ಸೋಫಾಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನನ್ನ ಡೈಲಿ ರೊಟೀನ್ ನೋಡಿ ಹೀಗೆ ಇರುತ್ತೆ. ಪ್ರತಿದಿನ ಈ ಸೋಫಾಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನಾನು ಗುಡಿಸಿ ಒರೆಸ್ಬೇಕು. ಪ್ರತಿದಿನ ಮನೆ ಒರೆಸ್ತೀನಿ. ಐಶು ಇದ್ಲು ಅಂದರೆ ಅವಳಿಗೆ ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವಳೇನು ಕೆಲಸ ಮಾಡ್ತಾ ಇಲ್ಲ ಬೆಳಿಗ್ಗೆ ಹೊತ್ತು. ಇಲ್ದಿದ್ರೆ ಅವಳು ಕಾಲೇಜ್ಗೆ ಹೋಗೋಕ್ಕೆ ಮುಂಚೆನೇ ಮನೆ ಗುಡಿಸಿ ಒರೆಸಿ ಸೋಫಾ ಎಲ್ಲ ಕ್ಲೀನ್ ಮಾಡಿ ಮನೆ ಹೊರಗಡೆ ಗುಡಿಸ್ಬಿಟ್ಟು ಹೋಗ್ತಾಳೆ. ಸೊ ಇಷ್ಟು ಕೆಲಸ ನನಗೆ ಐಶು ಮಾಡಿಕೊಟ್ಟು ಹೋಗ್ತಾಳೆ. ನಮ್ಮಿಬ್ಬರ ಮಧ್ಯೆ ಮಾತುಕತೆ ಆಗೋಗ್ಬಿಟ್ಟಿದೆ. ಯಾಕೆ ನಾನು ಪೂರ್ತಿ ದಿನ ತುಂಬ ಬ್ಯುಸಿ ಇರ್ತೀನಿ. ಸೊ ನಾನೊಂದು ಅರ್ಧ ಕೆಲಸನ ಡಿವೈಡ್ ಮಾಡ್ಕೊಂಡಿದ್ದೀನಿ, ನನ್ನ ಮಗಳೊಂದು ಅರ್ಧ ಕೆಲಸನ. ಮನೆ ಗುಡಿಸಿ ಒರೆಸ್ಕೊಡೋ ಕೆಲಸ ಮಾತ್ರ ಅವಳೇ ಮಾಡ್ತಾಳೆ ಆಲ್ಮೋಸ್ಟು. ಚಿನ್ನಿ ಬಂದು ಬಟ್ಟೆ ಒಣಗಾಕೋ ಕೆಲಸ ಮಾಡ್ತಾಳೆ, ಗಿಡಕ್ಕೆ ನೀರು ಹಾಕೋ ಕೆಲಸ ಮಾಡ್ತಾಳೆ. ಈಗ ಸ್ವಲ್ಪ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವಳಿಗೂ ಸಮಯ ಇಲ್ಲ. ಸ್ಕೂಲಿಂದ ಬಂದಿದ್ದ ತಕ್ಷಣ ಓದ್ಕೊಂಡು ಕೂತ್ಕೋತಾ ಇದ್ದಾಳೆ. ಹಾಗಾಗಿ ಮಕ್ಳ ಕೈನಲ್ಲಿ ಈಗೇನು ಕೆಲಸ ಮಾಡಿಸ್ಕೊಳ್ತಾ ಇಲ್ಲ, ನಾನೊಬ್ಬಳೇ ಮಾಡ್ಕೊಳ್ತೀನಿ. ಬೆಳಿಗ್ಗೆನೇ ಬೇಗ ಎದ್ದು ಫಸ್ಟು ನಾನು ಮಾಡೋ ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ. ಅದಾದಮೇಲೆ ನನ್ನ ಕೆಲಸಗಳೇನಿದೆ ಎಡಿಟಿಂಗು, ವಾಯ್ಸ್ ಓವರು ಇದನ್ನು ಮಾಡ್ಕೊಳ್ತೀನಿ. ಎಲ್ಲ ಸೋಫಾನು ಈಗ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದು ಸೋಫಾ ಕವರ್ನೆಲ್ಲ ಹಾಕ್ಕೊಂಡಿದ್ದೀನಿ. ಎಷ್ಟು ಧೂಳಿರುತ್ತೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟು ಧೂಳಾಗ್ಬಿಡುತ್ತೆ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಮನೆ ಹತ್ರ ಮನೆ ಕಟ್ಟಿಸ್ತಾ ಇದ್ದಾರೆ. ಆ ಧೂಳೆಲ್ಲ ವಿಪರೀತ ಡೈಲಿ ಡಸ್ಟಿಂಗ್ ಮಾಡಿದ್ರೂ ಕೂಡ ತುಂಬ ಧೂಳು ಬರುತ್ತೆ. ನನಗೆ ಧೂಳು ಡಸ್ಟ್ ಅಂದರೆ ಅಷ್ಟಾಗೋದಿಲ್ಲ, ಕ್ಲೀನ್ ಮಾಡ್ತಾ ಇರ್ತೀನಿ. ಅದರಲ್ಲಿ ನಮ್ಮ ಮನೆಯವ್ರನ್ನ ಇನ್ನೂ ಕೇಳಬೇಕಾ, ಎಲ್ಲಾದರೂ ಬಂದು ಕುತ್ಕೊಂಡ್ರು ಅಂದರೆ ಕೈ ಇಟ್ಟರು ಅಂದರೆ ಅಲ್ಲಿ ಏನಾದರೂ ಸ್ವಲ್ಪ ಧೂಳು ಸಿಕ್ತು ಅಂದರೆ ಏನಿದು ಅಂತ ಕರೆದು ತೋರಿಸ್ತಾರೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಏನೋ ಗೊತ್ತಿಲ್ಲ, ನನಗೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ಗೊತ್ತಿಲ್ಲ. ನಾನು ಯಾವುದಾದ್ರು ಮನೆಗಳಿಗೆ ಹೊಸದಾಗಿ ಹೋದಾಗ ಒಂದು ಸುಮಾರು ವರ್ಷಗಳಿಂದ ಖಾಲಿ ಸೈಟಾಗಿರುತ್ತದು, ಅಲ್ಲಿ ಯಾರೂ ಮನೆಯೇ ಕಟ್ಟಿರಲ್ಲ. ನಾನು ಹೋಗಿ ಒಂದು 2-3 ವರ್ಷಕ್ಕೆಲ್ಲ ಮನೆ ಕಟ್ಟೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ನಿಜವಾಗ್ಲೂ ನನಗಂತೂ ಸುಮಾರು ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಹೋಗಿರೋ ಎಲ್ಲ ಮನೆಗಳ ಹತ್ರ ಕೂಡ ಹೊಸದಾಗಿ ಮನೆಗಳನ್ನ ಕಟ್ಟಿರೋದ್ರಿಂದ ವಿಪರೀತ ಆ ಧೂಳು ಮಣ್ಣಿಂದ ನನಗಂತೂ ತುಂಬ ಸಫರ್ ಆಗ್ತಾ ಇರ್ತೀನಿ ಕೆಲವು ಸಾರಿ. ಮನೆಯನ್ನೆಲ್ಲ ಇವಾಗ ಡಸ್ಟಿಂಗ್ ಮಾಡಿಕೊಂಡು ಬಂದಿದ್ದಾಯಿತು. ಈಗ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಗುಡಿಸಿ ಒರೆಸ್ಕೊಳ್ತೀನಿ. ಕೆಲವು ಟೈಮು ಮೊದಲಿಗೆ ಪಾತ್ರೆ ಎಲ್ಲ ತೊಳೆದು ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದೇ ಸಾರಿ ಗುಡಿಸಿ ಒರೆಸೋಕೆ ಹೋಗ್ತೀನಿ. ಚಿನ್ನಿ ಸ್ಕೂಲಿಂದ ಬಂದಳು. ಟೈಮು 12:45 ಆಯಿತು. ಇವಾಗ 12:30ಗೆಲ್ಲ ಮನೆಗೆ ಬಂದುಬಿಡ್ತಾ ಇದ್ದಾಳೆ. 12:30ಗೆಲ್ಲ ಸ್ಕೂಲ್ ಬಿಟ್ಬಿಡುತ್ತೆ, ಆಫ್ ಡೇ ಆಗಿರೋದ್ರಿಂದ. ಪೇಪರ್ ಹೇಗೆ ಮಾಡಿದೆ ಏನು ಅಂತ ಹೇಳ್ತಿದ್ದಾಳೆ. ಸೊ ಅವಳಿಗೆ ಸ್ವಲ್ಪ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅವರಪ್ಪ. ಹಾಗಾಗಿ ಡೈಲಿ ಬಂದಿದ್ದ ತಕ್ಷಣ ಕುತ್ಕೊಂಡು ಓದ್ತಾ ಇದ್ದಾರೆ. ಈ ಸಾರಿ ಪರ್ಸಂಟೇಜ್ ಇಷ್ಟೇ ಬರಬೇಕಂತ ಕಂಡೀಷನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಪೇಪರಲ್ಲೂ ಎಲ್ಲನೂ ಬರೆದಿದ್ದೀನಿ. ಒಂದು 5 ಮಾರ್ಕ್ಸ್ ಅಷ್ಟೇ ನನಗೆ ನೆನಪಾಗಿಲ್ಲ, ಇಲ್ಲಿಂದ ಓದ್ಕೊಂಡು ಹೋಗಿದ್ದೆ, ಅಲ್ಲಿ ಬರಲಿಲ್ಲ ನೆನಪಿಗೆ ಅಂತ ಹೇಳ್ತಾ ಇದ್ದಾಳೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಎಲ್ಲ ಅಪ್ಡೇಟ್ ಮಾಡಿಬಿಡ್ತಾಳೆ. ಇವತ್ತು ಇಷ್ಟು ಬರುತ್ತೆ, ಇಷ್ಟು ಬರೆದುಬಿಟ್ಟಿದ್ದೀನಿ ಅಂಥೇಳಿ. ಸೊ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಳಿಗ್ಗೆ ನಾನು ಸಂಡಿಗೆ ಮಾಡಿದ್ದು ಹಾಗೆ ತಿಂಡಿ ಮಾಡಿದ್ದು. ಐಶು ಸ್ವಲ್ಪ ವಾಟರ್ ಮಿಲನ್ ಜ್ಯೂಸ್ ಮಾಡಿ ಕೊಟ್ಟೆ. ಇಷ್ಟಕ್ಕೆ ನಂದು ಒಂದು ಕೆಟ್ಟ ಅಭ್ಯಾಸ ಏನು ಗೊತ್ತಾ, ಅದು ಸುಮಾರು ಜನಕ್ಕೆ ನಿಮಗೂ ಇರ್ಬೋದೇನೋ, ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಒಂದೊಂದು ಅಡುಗೆ ಮಾಡೋವಾಗೂ ಒಂದು ಸ್ಪೂನ್ ಮುಟ್ಟಿದ್ರೆ ಅದನ್ನು ತೊಳೆಯೋಕೆ ಹಾಕ್ತೀನಿ. ಒಂದು ತಟ್ಟೆ ಆಗ ಜಸ್ಟ್ ಅದನ್ನು ಎಷ್ಟೊಂದೇನು ಗಲೀಜೇ ಆಗಿರಲ್ಲ, ಯೂಸ್ ಮಾಡಿರ್ತೀನಿ ಮತ್ತು ತೊಳೆಯೋಕೆ ಹಾಕ್ತೀನಿ. ಸೊ ಒಂದು ಅಡುಗೆ ಮಾಡಿದ್ರೆ ಒಂದು ಸಿಂಕ್ ಪಾತ್ರೆ ಬೀಳುತ್ತೆ. ಸೊ ಇದು ನಂದು ಕೆಟ್ಟ ಅಭ್ಯಾಸ. ಅಂದರೆ ಎಲ್ಲದಕ್ಕೂ ಹೊಸ ಪಾತ್ರೆ ತೊಗೊಳ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದೇ ಇಲ್ಲ. ಆದರೆ ಪಾತ್ರೆಗಳನ್ನಂತೂ ಆಗಲೇ ತೊಳ್ಕೊಂಡು ಬಿಡ್ತೀನಿ, ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಪಾತ್ರೆ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಮನೆಯನ್ನೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ಬೆಳಿಗ್ಗೆಯಿಂದ ಮನೆಯಲ್ಲಿ ಸಂಜೆವರೆಗೂ ಇರ್ತೀವಿ, ಏನು ಮಾಡ್ತೀವಿ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ ಇವಾಗ ಟೈಮ್ ಆಗಲೇ 1:15 ಆಯ್ತಾ ಬಂತು. ಸೊ ನಾನೀಗ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸಂಡಿಗೆ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಮನೆಯೆಲ್ಲ ಒರೆಸಿದಾಯಿತು. ಇವಾಗ ಮನೆಯವರು ಊಟಕ್ಕೆ ಬರ್ತಿದ್ದಾರೆ. ಇವತ್ತು ಅನ್ನ ರಸಮ್ ಮಾಡ್ತಾಯಿದ್ದೀನಿ. ವಿಪರೀತ ಬಿಸಿಲು, ತುಂಬಾ ಸುಸ್ತು ಅನ್ನಿಸ್ತಾ ಇದೆ, ಮನೆಯಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ಯುಗಾದಿ ಕಳೆದ್ರಂತೂ ಇನ್ನೂ ಬಿಸಿಲು ಜಾಸ್ತಿನೇ ಆಗೋಗ್ಬಿಡುತ್ತೆ ಅನಿಸುತ್ತೆ. ಈಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಮಧ್ಯಾಹ್ನ ಒಂದೇ ಸಮಯಕ್ಕೆ ಅನ್ನ ತಿನ್ನೋದು ತುಂಬ ರೇರು, ರಾತ್ರಿ ಹೊತ್ತು ತಿನ್ನೋದು. ಇವತ್ತೊಂದು ಸೂಪರಾಗಿರೋಂಥ ರಸಮ್ ಮಾಡ್ತಾಯಿದ್ದೀನಿ. ರಸಮ್ ಮಾಡೋದಕ್ಕೆ 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ, ಒಂದು 12 ಎಸಳು ಬೆಳ್ಳುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು
ಧನಿಯಾನ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ನೋಡಿ, ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗೆ ರುಬ್ಕೋಬೇಕು. ನೋಡಿ, ಅದಕ್ಕೆ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹುಣಸೆ ಹಣ್ಣು ಹಾಗೆ ಒಂದೆರಡು ಟೊಮೆಟೊನ ಹಾಕಿ ಒಂದು 20 ನಿಮಿಷ ಇದನ್ನು ನೆನೆಸಿಡ್ತೀನಿ. ಈಗ ಇದು 20 ನಿಮಿಷ ಆಗಿದೆ. ಈಗ ಇದನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ರಸಮ್ ರೈಸ್ ಜೊತೆಗೆ ಸಂಡಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಂಡಿಗೆ ಅಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಗ ತಿಂದು ಒಳ್ಳೆ ಸ್ನ್ಯಾಕ್ಸ್ ಥರ ತಿಂದು ಖಾಲಿ ಮಾಡಿಬಿಡ್ತಾರೆ. ಸೊ ಇರೋದೇ ಇಲ್ಲ. ಊಟದ ಜೊತೆಗೆ ನಾನು ಸಂಡಿಗೆ ಮಾಡಿಟ್ರೆ ಅವರು ಅನ್ನ ತಿನ್ನೋದಕ್ಕಿಂತ ಹೆಚ್ಚಾಗಿ ಸಂಡಿಗೆನೇ ತಿಂತಾರೆ. ಈಗ ಸಂಡಿಗೆ ಎಲ್ಲ ಕರಿತಾ ಇದ್ದೀನಿ. ಇನ್ನೊಂದಷ್ಟು ಸಂಡಿಗೆಗಳನ್ನ ಹಾಕಿಡ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಸೊ ಸಂಡಿಗೆ ಎಲ್ಲ ಈಗ ಕರೆದಿದ್ದಾಯಿತು. ಈಗ ಅದಕ್ಕೋಸ್ಕರನೇ ಈಗ ನಾನೇ ಮಾಡಿ ಇಡ್ತಾಯಿದ್ದೀನಿ. ಆಲೂಗೆಡ್ಡೆ ಸಂಡಿಗೆ ತುಂಬ ಇಷ್ಟ ಆಗುತ್ತೆ ಚಿನ್ನಿಗೆ ಹಾಗೆ ಐಶುಗೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗ ಅದೇ ಬಾಣಲಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ ಒಂದೆರಡು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಈ ರಸಮ್ ಅಂತೂ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ, ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸಾರಿ ಸಮಯ ಮಾಡ್ಕೊಂಡು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಈಗ ಇದಕ್ಕೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಿಂಡಿಟ್ಕೊಂಡಿರೋಂಥ ಹುಣಸೆಹಣ್ಣು ಹಾಗೆ ಟೊಮೆಟೊ ರಸನ ಬಿಟ್ಕೊಂಡು ರಸಮ್ನ ತುಂಬ ಹೊತ್ತು ಕುದಿಸ್ಕೋಬಾರ್ದು, ತುಂಬ ಹೊತ್ತು ಕುದಿಬಾರ್ದು ರಸಮ್ಮು. ಇದನ್ನು ಒಂದು 3 ಕುದಿ ಚೆನ್ನಾಗಿ ಬಂತು ಅಂದರೆ ಆಫ್ ಮಾಡ್ಕೊಬಿಡ್ಬೇಕು. ಈ ರಸಮ್ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ವೈಟ್ ರೈಸ್ ಜೊತೆಗಂತೂ ಸಖತ್ ಕಾಂಬಿನೇಷನು. ನನಗೆ ತುಂಬಾ ಇಷ್ಟ ಈ ರಸಮ್ಮು. ನೆಗಡಿ, ಕೆಮ್ಮು, ಶೀತ ಇದ್ದಾಗ ಈ ರಸಮ್ನ ಒಂದು ಸಾರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ರಸಮ್ ಕುದಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 2 ನಿಮಿಷ ಬಿಟ್ಟು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಊಟ ರೆಡಿಯಾಗಿದೆ. ಮಧ್ಯಾಹ್ನದ್ದು ಟೈಮು 2:15 ಆಗೋಯಿತು. ಇವತ್ತು ಲೇಟ್ ಆಯಿತು. ಅನ್ನ, ರಸಮ್ಮು ಹಾಗೆ ಮೊಸರು, ಸಂಡಿಗೆ. ನನಗೆ ಮಧ್ಯಾಹ್ನದೊತ್ತು ಮೊಸರು ಇರಲೇಬೇಕು. ನನಗೆ ಪ್ರತಿದಿನ ಮಧ್ಯಾಹ್ನ ಸಮಯಕ್ಕೆ ನಾನು ಮೊಸರನ್ನ ತಿಂತೀನಿ. ಮೊಸರು ಅಂದರೆ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಡ್ತೀನಿ. ಗಟ್ಟಿ ಮೊಸರು ನನಗೆ ತುಂಬ ಇಷ್ಟ. ಸೊ ಈಗ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ರಸಮ್ ಹಾಕ್ಕೊಂಡು ಸಂಡಿಗೆ ಸ್ವಲ್ಪ ಉಪ್ಪಿನಕಾಯಿನ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಸಖತ್ತಾಗಿರುತ್ತೆ. ಒಳ್ಳೆ ಮೃಷ್ಟಾನ್ನ ಭೋಜನ ಅನಿಸುತ್ತೆ. ಇದೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಮಧ್ಯಾಹ್ನದ ಊಟ ನಂದು ರೆಡಿಯಾಗಿದೆ. ಈಗ ಊಟ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಇವತ್ತು ಇಂಡಸ್ ವ್ಯಾಲಿಯಿಂದ ಹೊಸದು 2 ಪ್ರಾಡಕ್ಟ್ ತರಿಸಿದ್ದೀನಿ. ನನ್ನ ಅಡುಗೆ ಮನೆಗೆ ಬಂದಿರೋಂಥ ನ್ಯೂ ಪ್ರಾಡಕ್ಟ್ಸು. ಇಂಡಸ್ ವ್ಯಾಲಿ ಎಲ್ಲ ಪ್ರಾಡಕ್ಟು 100% ಹೈಜೆನಿಕ್ ಆಗಿರುತ್ತೆ, 100% ಕೆಮಿಕಲ್ ಫ್ರೀ. ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ ಇಂಡಸ್ ವ್ಯಾಲಿ. ಇವತ್ತು ನಾನು ತರಿಸ್ಕೊಂಡಿದ್ದೀನಿ ಟಾಸ್ಲಾ. ಈಗಾಗಲೇ ನನ್ನ ಹತ್ರ ಒಂದು ಟಾಸ್ಲಾ ಇದೆ 26 ಸೆಂಟಿಮೀಟರು. ಈ ಸಾರಿ ನಾನು ತರಿಸ್ಕೊಂಡಿರೋದು 18 ಸೆಂಟಿಮೀಟರು. ಇದು ಡೈನಿಂಗ್ ಟೇಬಲ್ ಮೇಲೆ ಅಡುಗೆ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮಲ್ಟಿಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಕಡಾಯಿ ರೀತಿ ಯೂಸ್ ಮಾಡ್ಕೋಬೋದು. ಸಂಡಿಗೆ ಎಲ್ಲ ಕರಿಯೋದಕ್ಕೆ ಸಣ್ಣದಾಗಿ ಕಡಾಯಿ ರೀತಿ ಕಾಣುತ್ತೆ. ಹಾಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರಾಡಕ್ಟು. ತುಂಬ ಚೆನ್ನಾಗಿದೆ. 3 ಲೇಯರಲ್ಲಿ ಬಂದಿದೆ. ಈಗ ನೀವು ನೋಡ್ತಾ ಇರೋದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬಿರಿಯಾನಿ ಪಾಟು 2 ಲೀಟರ್ ಕೆಪಾಸಿಟಿ. ಇದು ನನಗೆ ತುಂಬ ಇಷ್ಟ. ಸುಮಾರು ತಿಂಗಳುಗಳಿಂದ ಇದನ್ನು ತೊಗೋಬೇಕು ಅಂದ್ಕೊಂಡಿದ್ದೆ. ಫೈನಲಿ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಒಂದು ಸೈಜ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತ ತೊಗೊಳ್ತೀನಿ. ನೋಡಿ, ಗ್ಲಾಸ್ ಲಿಡ್ ಬಂದಿದೆ. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಿರಿಯಾನಿ ಪಾಟು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟ್ರೈಪ್ಲೇ ಇದು ಕೂಡ 3 ಲೇಯರಲ್ಲಿ ಬಂದಿದೆ. ಪಾತ್ರೆ ಅಂತೂ ತುಂಬ ಚೆನ್ನಾಗಿದೆ. ಹ್ಯಾಂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ವೆಯ್ಟ್ ಕೂಡ ತುಂಬಾ ಇದೆ. ಈ ಥರ ಪಾತ್ರೆಗಳಲ್ಲಿ ಅಡುಗೆ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ಇದನ್ನು ಸರ್ವ್ ಮಾಡೋವಾಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಂಡಸ್ ವ್ಯಾಲಿ ಎಲ್ಲ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಇದು ಇಂಡಕ್ಷನ್ ಸ್ಟವ್ಗೆ, ಗ್ಯಾಸ್ ಸ್ಟವ್ಗೆ ಎಲ್ಲದಕ್ಕೂ ಕೂಡ ಆಗುತ್ತೆ. ನಿಮಗೂ ಏನಾದರೂ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಬೈ ಮಾಡೋ ಪ್ಲಾನ್ ಇತ್ತು ಅಂದರೆ ಮಂಜುಳಾ ಅನ್ನೋ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನೀವು ನೋಡ್ತಾ ಇರೋದು ಮಂಗಳವಾರದ ದಿನದ ವ್ಲಾಗು. ಸಂಡಿಗೆ ಎಲ್ಲ ಆಗಿದೆ. ಈಗ ಚೆನ್ನಾಗಿ ಒಣಗಿದೆ. ಇದ್ರ ಮೇಲೆ ನಾನು ಪಂಚೆ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ತಾ ಇದ್ದೀನಿ. ಸಂಡಿಗೆ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ತುಂಬ ಈಸಿ ಮೆಥಡು. ತುಂಬ ಚೆನ್ನಾಗಿ ಬಂದುಬಿಡುತ್ತೆ.
ಸೊ 2 ದಿನ ಸಾಕು. ಈಗಂತೂ ತುಂಬ ವಿಪರೀತ ಬಿಸಿಲಿರೋದ್ರಿಂದ 2 ದಿವಸದಲ್ಲಿ ಸಕ್ಕದಾಗಿರುತ್ತೆ ಸಂಡಿಗೆ. ನೋಡಿ, ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಒಂದು 2 ನಿಮಿಷ ಬಿಟ್ಟು ಸಂಡಿಗೆ ತೆಗಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಗ್ಲಾಸ್ ಥರ ಕಾಣಿಸ್ತಾ ಇದೆ. ನೋಡಿ, ತುಂಬ ಸುಲಭವಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಒಣಗಿದೆ. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ, ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಥರ ಈಸಿಯಾಗಿ ನಮ್ಮ ಕೈಯಾರ ನಾವೇನಾದರೂ ಒಂದು ಮಾಡಿ ಮನೆಯಲ್ಲಿರೋರಿಗೆ ಎಲ್ರಿಗೂ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಸಂಡಿಗೆ ಎಲ್ಲ ರೆಡಿ ಆಗಿದೆ. ನೋಡಿ, ತಟ್ಟೆ ತುಂಬ ಸುಮಾರು ಒಂದು 50ರಷ್ಟು ಸಂಡಿಗೆ ಬಂದಿದೆ. ನಾನು ಸ್ವಲ್ಪ ಮೀಡಿಯಮಾಗಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ತುಂಬಾ ಚಿಕ್ಕದಾಗಿ ಹಾಕಲ್ಲ ನಾನು. ಹಾಗಾಗಿ ನೋಡಿ, ತಟ್ಟೆ ತುಂಬ ಬಂದಿದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸಂಡಿಗೆನ ಕರೆದು ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ. ನೋಡಿ, ಈಗ ಬನ್ನಿ ಎಣ್ಣೆಗೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಈಗ ಬಾಣಲಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಒಂದೊಂದೇ ಸಂಡಿಗೆಗಳನ್ನ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹರಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬಂತು. ರುಚಿ ಕೂಡ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ, ನಿಮಗೆ ಮಕ್ಕಳುಗಳಿಗೆ ಮಾಡೋ ಹಾಗಿದ್ರೆ ಸಪ್ರೇಟಾಗಿ ಒಂದು 1/4 kg ಅರ್ಧ kg ಹಸಿಮೆಣಸಿನ್ಕಾಯಿ ಹಾಕ್ತೀರಾ. ಜೀರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀವು ಮಕ್ಕಳುಗಳಿಗೆ ಮಾಡ್ಕೋಬೋದು. ಅಥವಾ ಇನ್ನೂ ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಹಾಗೆ ಆಲೂಗೆಡ್ಡೆ ಹಪ್ಪಳ. ಸೊ ಇದು ಸುಮಾರು ಹಪ್ಪಳಗಳನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಯಾವ ಹಪ್ಪಳಗಳು ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆ ಹಪ್ಪಳನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ. ತುಂಬ ಅಗಲವಾಗಿ ಬಂದಿದೆ, ತುಂಬಾ ಕ್ರಿಸ್ಪಿಯಾಗಿದೆ. ನಾನು ಒಂದನ್ನು ತೋರಿಸ್ತೀನಿ ನಿಮ್ಮ ಜೊತೆಗೆ. ಎಷ್ಟು ಚೆನ್ನಾಗಿ ಹರಡಿದೆ ಹಪ್ಪಳ. ಒಂದನ್ನು ಮುರಿದು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು. ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಸಖತ್ ಟೇಸ್ಟಿಯಾಗಿದೆ. ಇದಾಗಿತ್ತು ಟ್ಯೂಸ್ಡೇ ವ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.